ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಶನಿವಾರದ ವಿಡಿಯೋನ ನಾನು ರೆಡಿ ಮಾಡಿಕೊಂಡು ಇವತ್ತೇ ನಾನು ಅಪ್ಲೋಡು ಮಾಡುವಂಥದ್ದನ್ನು ಮಾಡ್ತಾಯಿದ್ದೀನಿ. ಗಮನಿಸ್ತಾ ಇದ್ದೀರಾ, ನಮ್ಮ ಮನೆಯ ಸರಳವಾದ ಪೂಜೆ ಅದ್ಭುತ ವ್ರತದೊಂದಿಗೆ ನಾನಿವತ್ತು ದಿನನ ಶುರು ಮಾಡ್ಕೊಂಡಿದ್ದೀನಿ. ನನ್ನ ಬದುಕಿನಲ್ಲಿ ಈ ವ್ರತ ಅದ್ಭುತನೇ ನನಗೆ ಅನುಗ್ರಹಿಸಿಕೊಡ್ತಾ ಇದ್ದಾರೆ. ಆಂಜನೇಯ, ಮಾರುತಿ, ನನ್ನ ಅಂತರಂಗ ದೈವ ಗುರುರಾಯರ ಪ್ರಾಣದೇವರು. ತುಂಬ ಸಲ ನಾನು ವ್ರತಾಚರಣೆ ಮಾಡಿದ್ದೀನಿ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನನ್ನನ್ನು ಕೈ ಹಿಡಿದು ನನಗೆ ಏನನ್ನು ಅನುಗ್ರಹಿಸಬೇಕು ಅದನ್ನು ನನ್ನ ಹನುಮಂತ ನನಗೆ ಅನುಗ್ರಹಿಸ್ಕೊಡ್ತಾ ಇದ್ದಾರೆ. ಇವತ್ತು ಒಂದು ವ್ರತನ ಶುರು ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಅನುಷ್ಠಾನನೂ ಕೂಡ ಇವತ್ತು ಶುರು ಮಾಡ್ಕೊಂಡಿದ್ದೀನಿ. ಆ ಅನುಷ್ಠಾನನ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಇವತ್ತಿನ ವ್ರತ ನನಗೆ ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಗಣಪತಿ, ನಮ್ಮ ಮನೆಯ ದೇವರು, ಹಾಗೂ ಪ್ರಾಣ ದೇವರು ಹನುಮಂತ, ಇಷ್ಟ ಗುರುಗಳು, ಕುಲ ಗುರುಗಳು, ನನ್ನ ಅಂತರಂಗ ದೈವರಾಯರ ಅನುಗ್ರಹ ಖಂಡಿತ ನಮ್ಮ ಮೇಲೆ, ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತು ನನ್ನ ದಿನವಾಗಿ ಈ ದಿನ ನಾನು ಆಗಬೇಕು. ಯಾವತ್ತೂ ಕೂಡ ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ ನಾನು ದಿನನ ಶುರು ಮಾಡ್ತೀನಿ. ಬನ್ನಿ ದೇವ್ರ ಮನೆಗೆ ಹೋಗೋಣ. ನಾನು ಏನನ್ನು ವ್ರತ ಶುರು ಮಾಡ್ಕೊಂಡಿದ್ದೀನಿ, ಯಾವ ವ್ರತ ಅಂತ ಹೇಳಿ, ಹಾಗೂ ಇವತ್ತು ಶನಿವಾರ ಶನೇಶ್ವರ ದೇವಾಲಯಕ್ಕೆ ಹೋಗಿ ಅಲ್ಲೂ ಕೂಡ ಎಳ್ಬತ್ತಿ ಹಚ್ಚಿ ಆ ನಂತರ ಮಾರುತಿ ಮಂದಿರಕ್ಕೆ ಹೋಗಿ ನಾನು ಅಲ್ಲಿ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ನಾನು ನಿಮಗೆ ಈ ವ್ರತದ ಒಂದು ವಿಷಯನ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಲಾಗ್ ಅಂದರೆ ಒಂದು ಆಧ್ಯಾತ್ಮಿಕ ಚಿಂತನೆಯ ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ದೇವ್ರ ಮನೆಗೆ ಹೋಗೋಣ. ಹೋಗಿ ಒಂದು ಪೂಜೆಯನ್ನು ಮುಗಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಆ ನಂತರ ನಾನು ಮಾತನ್ನು ಶುರು ಮಾಡ್ತೀನಿ. ಏನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಮೊದಲು ದೇವ್ರ ಮನೆಗೆ ಹೋಗೋಣ. ಅಲ್ಲಿ ನಾನು ಮಾಡಿರುವಂತಹ ತುಂಬ ಸರಳವಾದ ಒಂದು ಪೂಜೆಯ ವ್ರತದೊಂದಿಗೆ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ಇವತ್ತು ಸಾವಂತಿಗೆ ಹೂವು ಕೂಡ ಏನೂ ಸಿಗಲಿಲ್ಲ, ರೋಸ್ ಮಾತ್ರ ಇತ್ತು. ಹಾಗೆ ನಮ್ಮ ಮಾರುತಿಗೆ, ನಮ್ಮ ರಾಯರಿಗೆ, ಶ್ರೀನಿವಾಸನಿಗೆ, ಎಲ್ರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮರಿಗೂ ಕೂಡ ತುಳಸಿ ಪ್ರಿಯರಲ್ವಾ, ತುಳಸಿ ಇತ್ತು ಸಾಕು ಅಂತ ಹೇಳಿ ಸರಳವಾಗಿ ನಾನು ಯಾವತ್ತೂ ಕೂಡ ನಾನು ಮಾಡುವಂತಹ ವ್ರತ ಪೂಜೆ ನಾನು ಸರಳವಾಗೇ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಷ್ಕಲ್ಮಶವಾದ ಭಕ್ತಿಯೊಂದಿಗೆ ನಾನು ನನ್ನ ವ್ರತನ ಶುರು ಮಾಡ್ಕೊಳ್ತೀನಿ. ಭಗವಂತನ ಅನುಗ್ರಹ ನನಗೆ ಯಾವಾಗಲೂ ಕೂಡ ಇರುತ್ತೆ. ನಾನು ಅಂದ್ಕೊಂಡುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಅತ್ಯುತ್ತಮ ಫಲನ ನನಗೆ ಭಗವಂತ ನನಗೆ ಅನುಗ್ರಹಿಸ್ಕೊಡ್ತಾರೆ. ಬನ್ನಿ, ತಡ ಮಾಡೋದು ಬೇಡ, ದೇವ್ರ ಮನೆಗೆ ಹೋಗಿ ಸರಳವಾದ ಪೂಜೆನ ನಿಮಗೆ ತೋರಿಸಿ ದೇವಸ್ಥಾನಗಳಿಗೆ, ಶನೇಶ್ವರ ದೇವಾಲಯ, ಮಾರುತಿ ಮಂದಿರಕ್ಕೂ ಕೂಡ ಹೋಗಿ ಬರೋಣ. ಬನ್ನಿ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಆಂಜನೇಯನ ಒಂದು ವ್ರತನ ಮಾಡ್ತಾಯಿದ್ದೀನಿ. ಶುದ್ಧವಾದ ವೀಳ್ಯದೆಲೆ ಮೇಲೆ ಶ್ರೀರಾಮ ಅಂತ ಹೇಳಿ ಮಾರುತಿಯ ಮುಂದೆ ರಾಮ ಜಪ ಮಾಡಿದ್ರೇ ನಾವು ಮಾರುತಿಗೆ ತುಂಬ ಹತ್ರ ಆಗ್ತೀವಿ. ಅವರ ಅನುಗ್ರಹ ನಮಗೆ ಪರಿಪೂರ್ಣವಾಗಿ ಸಿಗುವಂಥದ್ದು. ಯಲಗೂರು ಆಂಜನೇಯನ ವ್ರತ ತುಂಬ ಬಾರಿ ಮಾಡಿದ್ದೀನಿ, ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕೂಡ. ಈಗ ಸ್ವಲ್ಪ ವರ್ಷ ಅಂದರೆ ಒಂದು ವರ್ಷದ ಹಿಂದೆ ಕೂಡ ನಾನು ಯಲಗೂರಿಗೆ ಕೂಡ ಹೋಗಿ ಬಂದೆ. ನಾನು ನನ್ನ ಒಂದು ಕೆಲಸ ಯಶಸ್ಸು ಸಿಕ್ಕಿದ ಮೇಲೆ ನಾನು ಸನ್ನಿಧಾನಕ್ಕೆ ಹೋಗ್ತೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದೆ. ಹೋಗಿ ಮೊದಲ ಬಾರಿಗೆ ನಾನು ಹೋಗಿ ಬಂದೆ. ಇವತ್ತು ನಾನು ಯಲಗೂರು ಆಂಜನೇಯನ ಕಾರ್ಯಸಿದ್ಧಿ ಆಂಜನೇಯ ವ್ರತನ ಶುರು ಮಾಡ್ಕೊಂಡಿದ್ದೀನಿ. ಈ ವ್ರತದ ಬಗ್ಗೆ ನಾನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ. ತುಂಬ ಅದ್ಭುತವಾದ ಗಂಧಲೇಪನದ ಸಿಂಧೂರ ಮತ್ತು ಗಂಧ ಮಿಕ್ಸ್ ಮಾಡಿ ಗಂಧಲೇಪನ ಮಾಡುವಂತಹ ಒಂದು ಅದ್ಭುತವಾದ ವ್ರತ ಅಂತ ಹೇಳ್ಬೋದು. ಆಂಜನೇಯನ ಪರಿಪೂರ್ಣ ಅನುಗ್ರಹಕ್ಕಾಗಿ, ಶೀಘ್ರ ಫಲಕ್ಕಾಗಿ ನಾನು ಯಾವಾಗಲೂ ಕೂಡ ನಾನು ಮಾಡಬೇಕು ಅನ್ನಿಸ್ದಾಗೆಲ್ಲ ನಾನು ವ್ರತಾಚರಣೆ ಮಾಡ್ಕೊಳ್ತೀನಿ. ಶ್ರೀರಾಮ ಬಂಟ ವಜ್ರಕಾಯ ಆಂಜನೇಯನ ಅನುಗ್ರಹ ಖಂಡಿತ ಸಿಗ್ತಾ ಹೋಗುತ್ತೆ. ಶುರು ಮಾಡ್ಕೊಂಡಿದ್ದೀನಿ. ಬಾಲದಿಂದ ನಾನು ಒಂದು ಹಚ್ಚಿದ್ದೀನಿ, ಅನುಗ್ರಹ ಮಾಡೇ ಮಾಡ್ತಾರೆ. ಮತ್ತೊಮ್ಮೆ ನಾನು ಯಲಗೂರಿಗೆ ಹೋಗುವಂತಹ ಒಂದು ಭಾಗ್ಯನ ಮಾರುತಿ ಪ್ರಾಣದೇವರು, ನನ್ನ ಅಂತರಂಗ ದೈವರ ಪ್ರಾಣದೇವರು ಅನುಗ್ರಹಿಸ್ತಾರೆ. ಮತ್ತೊಮ್ಮೆ ನಾನು
ಸನ್ನಿಧಾನಕ್ಕೆ ಹೋಗುವಂಥದ್ದನ್ನು ಮಾಡಿಕೊಳ್ಳೋಣ. ಅದು ಅವರ ಅನುಗ್ರಹದಂತೆ, ಶ್ರೀರಾಮ ಬಂಟನ ಅನುಗ್ರಹದಂತೆ ಅಂತ ಹೇಳ್ತಾ ಬನ್ನಿ. ಮನೆ ಪೂಜೆ ಎಲ್ಲ ಮುಗಿಸಿ ಮಂತ್ರ ಎಲ್ಲ ಹೇಳಿಕೊಂಡು ನಾನು ಶನೈಶ್ಚರ ದೇವಾಲಯಕ್ಕೆ ಬಂದಿದ್ದೀನಿ. ಇಲ್ಲಿ ಶನೈಶ್ಚರನ ದರ್ಶನ ಮಾಡಿಕೊಂಡು ನವಗ್ರಹ ಪ್ರದಕ್ಷಿಣೆ ಮಾಡಿ ಏಳುಬತ್ತಿನ ಹಚ್ಚಿ ನಾನು ನಂತರ ಮಾರುತಿ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಈಗ ಒಳಗಡೆ ಹೋಗೋಣ. ಶನೈಶ್ಚರನ ದರ್ಶನನೂ ಕೂಡ ನಿಮಗೆ ಮಾಡಿಸ್ತೀನಿ ಬನ್ನಿ. ನೀವು ಕೂಡ ಕೂತಲ್ಲಿ ಮೊಬೈಲಲ್ಲಿ ಶನೈಶ್ಚರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಧರ್ಮ ದಂಡ ನಾಯಕ ಶನೈಶ್ಚರ ಅಂತ ಹೇಳಬಹುದು. ನಮ್ಮ ಧರ್ಮ ಕರ್ಮ ಎಲ್ಲದಕ್ಕೂ ತಾಳಿ ಹೇಗೆ ಅಂತ ಹೇಳಿದ್ರೆ ತೂಕವಾಗಿ ನಮಗೆ ದಂಡ ಕೊಡುವಂತಹ ಒಂದು ಶನೈಶ್ಚರ ದೇವರು ಅಂತ, ಶನೈಶ್ಚರ ಪರಮಾತ್ಮ ಅಂತ ಹೇಳಬಹುದು ಸ್ನೇಹಿತರೆ. ಧರ್ಮ ಮತ್ತು ನಮ್ಮ ಕರ್ಮಗಳಿಗೆ ಎರಡೂ ಕೂಡ ತೂಕ ಹಾಕಿ ನಮಗೆ ಏನು ಫಲನ ಕೊಡಬೇಕು ಅದನ್ನು ಕೊಡುವಂತಹ ದಂಡನಾಯಕ ಶನೈಶ್ಚರ ಅಂತ ಹೇಳ್ಬೋದು ಸ್ನೇಹಿತರೆ. ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಧರ್ಮಕ್ಕೆ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಫಲನ ಅನುಗ್ರಹಿಸ್ತಾರೆ. ನಮ್ಮ ಮನೆಯವರು ನಾನು ಕೂಡ ಎಳ್ಳುಬತ್ತಿನ ಹಚ್ಬಿಟ್ಟು ಪ್ರಾರ್ಥನೆ ಮಾಡಿ ನಾವು ನಂತರ ಪಕ್ಕದಲ್ಲೇ ಇರುವಂತಹ ಮಾರುತಿ ಮಂದಿರಕ್ಕೆ ಬಂದ್ವಿ. ಅಲ್ಲೂ ಕೂಡ ಇವತ್ತು ಶನಿವಾರ ಅಲ್ವಾ, ಜನ ಅಂತೂ ಎಲ್ಲ ಕಡೆ ಇದ್ದರು. ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಶ್ರೀರಾಮದೂತನ ಶ್ರೀರಾಮ ಬಂಟನ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಸೇವೆನ ಮಾಡ್ತಾಯಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ದರ್ಶನ ಮಾಡೋಣ. ಬೆಣ್ಣೆ ಅಲಂಕಾರ ಮಾಡಿದರು ಅದ್ಭುತವಾಗಿ. ಆ ಅಲಂಕಾರನ ನೋಡ್ಕೊಳ್ತಾ ಮತ್ತು ಪ್ರಾರ್ಥನೆ ಮಾಡ್ಕೊಳ್ತಾ ಬರೋಣ ಬನ್ನಿ. ನೀವು ಕೂಡ ಮಾರುತಿನ ದರ್ಶನ ಮಾಡಿ. ಶನಿವಾರ ಜನ ಇದ್ದೇ ಇರ್ತಾರಲ್ಲ. ಶನೈಶ್ಚರ ದೇವಾಲಯ ಆಗಲಿ ಆಂಜನೇಯನ ದೇವಸ್ಥಾನದಲ್ಲಿ ತುಂಬ ಜನ ಇವತ್ತು ಇರ್ತಾರೆ. ನೋಡಿ, ಇದೊಂದು ಅನುಷ್ಠಾನ. 2 ವಿಲೇದೆ ಎಲೆ ಜೊತೆಗೆ 2 ಏಲಕ್ಕಿ ಮತ್ತು 2 ಲವಂಗನ ಮತ್ತು ದಕ್ಷಿಣೆ ಇಟ್ಟು ನಾನು ಮಾರುತಿ ಪಾದಕ್ಕೆ ಇಡೋಕ್ಕೆ ಹೇಳ್ತೀನಿ. ಇಟ್ಟು ಅದನ್ನು ಅವರೇ ಅರ್ಚಕರೇ ಇಟ್ಕೋಬೇಕು. ಅದನ್ನು ಹೇಳಿ ನಾನು ಒಂದು ಸಂಕಲ್ಪ ಮಾಡ್ಕೊಳ್ತೀನಿ. ನಿಮ್ಗೆ ಏನೋ ಸಂಕಲ್ಪ ಮಾಡ್ಕೋಬಹುದು, ಅದ್ರ ಬಗ್ಗೆ ಸಂಕಲ್ಪ ಮಾಡಿಕೊಂಡು ಇದನ್ನು ಒಂದಿಷ್ಟು ಶನಿವಾರ ನೀವು ಕೊಡ್ತಾ ಬನ್ನಿ. ಅದ್ಭುತವಾಗಿ ನಿಮಗೆ ಒಂದು ಫಲಿತಾಂಶನ ತಂದು ಕೊಡುತ್ತೆ ಅಂತ ಹೇಳಬಹುದು. ಮಾರುತಿ ಅನುಗ್ರಹ ನಿಮ್ಮ ಮೇಲೆ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಜೈ ಶ್ರೀರಾಮ್. ಶ್ರೀರಾಮ್. ಒಂದು ಅನುಷ್ಠಾನ ಇದು. ಸ್ವಾಮಿ ಪಾದಕ್ಕಿಟ್ಟು ಪೂರ್ವಚರಿದಯ ಮನುಷ್ಯಶಿಷ್ಟಾಯಂ ಯಜಮಾನಸ್ಯಂ ಗೋತ್ರೋದ್ಭವಸ್ಯಂ ಶಿವಗೋತ್ರೋದ್ಭವಸ್ಯಂ ಮಖ ನಕ್ಷತ್ರ ಸಿಂಹರಾಶಿಸ್ಯಂ ಮಹೇಶ್ ನಾಮಧೇಯಸ್ಯಂ ಜನ್ಮರಾಶಿ ಜನ್ಮರಾಶಿಸ್ಯಂ ಸರಿತಾ ಸನ್ನಿಧಿ ನಾಮ್ಯಹಂ ಉತ್ತರಭದ್ರ ನಕ್ಷತ್ರ ಮೀನ ರಾಶಿಸ್ಯಂ ಸುಪ್ರೀತ್ ನಾಮಧೇಯಸ್ಯಂ ಪುಬ್ಬ ನಕ್ಷತ್ರ ಸಿಂಹರಾಶಿಸ್ಯಂ ಅಮೋಘ್ ನಾಮಧೇಯಸ್ಯಂ ಕುಟುಂಬಾನಾಂ ಸ್ತೋತ್ರಂ ಪೂಜಂತೆ. ಮಂಗಳಪದಯೇ ನಮಃ. ಗಣಾನಾಹಂ ದ್ವಾರಂ ಬ್ರಹ್ಮಣಾಂ ಬ್ರಹ್ಮಣಸ್ವಾಮಿ ಓಂ ಸುಖಾಯ ವಂದಾಂಬೋಧಂ ಮನೋಜವಂ ಆರದಲ್ಯಮೇ ಕುಂತಿರೇಂದ್ರಯಂ ಬುದ್ಧಿವತಾಂ ವಾತಾತ್ಮಜಂ ವಾನರಾಯುಕ್ತಾಂ ಮುಖ್ಯಂ ಶ್ರೀರಾಮಾದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಹೃದಯ ನಮೋ ಮಹಾಗಣಪತಯೇ ನಮಃ. ಓಂ ವೀರಾಂಜನೇಯ ಸ್ವಾಮಿನೇ ನಮಃ. ಆಂಜನೇಯಾಯ ನಮಃ. ಮಹಾವೀರಾನ್ ಅಶೋಕ ನಿಜಾಗ. ಜೈ ಶ್ರೀರಾಮ್. ಶ್ರೀರಾಮ್. ಮಹಾಗೈಕಾನ್ವಾದ ಶ್ರೀರಾಮ ಸೇವಾನ್ ರಾಮಾಯ ರಾಮಭದ್ರಾಯ ಸೀತಾಯ ಹೃದಯ ನಮಃ. ಜೈ ಶ್ರೀರಾಮ್. ಅನುಗ್ರಹ ಶ್ರೀರಾಮಚಂದ್ರ ಪ್ರಭುವೇ ನಮಃ. ವೀರಾಂಜನೇಯಾಯ ನಮಃ. ಮನಸ್ಸಂಕಲ್ಪಿತ ಕಾರ್ಯ ಪ್ರಾಪ್ತರ್ಥೇ ನಮಃ. ಮಹಾಗಣಪತಿ ದೇವತಾ ವೀರಾಂಜನೇಯ ಸ್ವಾಮಿ ದೇವತಾಭ್ಯೋ ನಮಃ. ದೇವೇಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ತೀರ್ಥ ಪ್ರಸಾದ ಎಲ್ಲ ಟೇಬಲ್ ಮೇಲೆ ತಗೊಳ್ಳಿ.
क्षेम सहिष्मारोग्य मनोवांति ಸ್ನೇಹಿತರೆ, ನೋಡಿದ್ರಿ ಹನುಮಂತನ ಒಂದು ಪೂಜೆ, ಕಾರ್ಯಸಿದ್ಧಿ ಆಂಜನೇಯನ ವ್ರತ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಬಾರಿ ಮಾಡಿದ್ದೀನಿ. ಯಾವತ್ತು ಮಾಡಿದ್ದೀನೋ ಆ ಮಾಡಿದಾಗೆಲ್ಲ ಕೂಡ ಆಂಜನೇಯ ನನಗೆ ಅನುಗ್ರಹಿಸಿದ್ದಾರೆ. ಹೋದ ವರ್ಷ ನೀವು ನೋಡಿದ್ದೀರಾ, ಯಲಗೂರು ಆಂಜನೇಯನಿಗೆ ನಾನು ಹೋಗಿದ್ದು. ಯಲಗೂರೇಶ್ವರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ನಾನು ಹರಕೆ ತೀರಿಸ್ಕೊಬಂದೆ. ನಾನು ಅದ್ಭುತ ಅಂತ ಅಂದ್ಕೊಳ್ತೀನಿ. ಕಾರ್ಯಸಿದ್ಧಿ ಆಂಜನೇಯ ಬರೀ ಪುಟ್ಟದಾದ ಒಂದು ಮಂತ್ರದೊಂದಿಗೆ, ಗಂಧ ಲೇಪನದೊಂದಿಗೆ, ಗೆಜ್ಜೆ ವಸ್ತ್ರ ಸಮರ್ಪಣೆಯೊಂದಿಗೆ, ನಮ್ಮ ಶಕ್ತಿ ಅನುಸಾರ ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯ ಇಟ್ಟು, ಹಾಲು ಸಕ್ಕರೆ ಬೇಕು ಅಂದರೆ ನೈವೇದ್ಯ ಇಟ್ಟು, ಶ್ರೀರಾಮ ಜಯ ಜಯ ರಾಮ ಅಂದರೆ ಸಾಕು, ಮಾರುತಿ ನಮಗೆ ಕರುಣಿಸ್ಬಿಡ್ತಾರೆ ಕಣ್ರಿ. ಕಾರ್ಯಸಿದ್ಧಿ ಆಂಜನೇಯನ ಈ ವ್ರತ ನಾನು ಬೆಂಗಳೂರಲ್ಲಿ ಇದ್ದೆ ಅಂತ ಹೇಳಿದೆ ನೋಡಿ, ಸುಮಾರು 7-8 ವರ್ಷದಿಂದನೂ ಕೂಡ ನಾನು ಆಚರಣೆ ಮಾಡಬೇಕು ಅನ್ನಿಸ್ದಾಗೆಲ್ಲ ನಾನು ನನ್ನ ಮಾನಸಿಕ ಒಂದು ನೆಮ್ಮದಿಗಾಗಿ ಕೂಡ ನಾನು ಕಾರ್ಯಸಿದ್ಧಿ ಹನುಮಂತನ ವ್ರತನ ಮಾಡ್ತೀನಿ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲು ಕೂಡ ತುಂಬ ಬಾರಿ ಹೇಳಿದ್ದೀನಿ. ಹಾಗೂ ನನಗೆ ಕಷ್ಟ, ನೋವು, ಅನಾರೋಗ್ಯ ಅಂತ ಹೇಳಿ ಯಾರೆಲ್ಲ ಕರೆ ಮಾಡಿ ಕೆಲವರು ಕೇಳಿದಾಗ ಈ ವ್ರತನ ನೀವು ಅನುಷ್ಠಾನ ಮಾಡ್ಕೊಳ್ಳಿ ಅಂತಲೂ ಕೂಡ ನಾನು ಪರ್ಸ್ನಲ್ಲಾಗೂ ಕೂಡ ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ. ತುಂಬ ಅದ್ಭುತ. ಬಾಲದಿಂದ ಗಂಧ ಹಚ್ಚಕ್ಕೆ ಶುರು ಮಾಡ್ಕೊಳ್ತೀನಿ. ನೀವು ನಂಬ್ತಿರೋ ಇಲ್ವೋ, 2-3 ಗಂಧ ಅಷ್ಟೇ ಕರುಣಿಸ್ಕೊಟ್ಬಿಡ್ತಾರೆ ನನಗೆ ನಮ್ಮ ಪ್ರಾಣ ದೇವರು ಅಂತ ಹೇಳಬಹುದು ಸ್ನೇಹಿತರೆ. ತುಂಬ ಸರಳವಾಗಿ ಮಾಡ್ಕೊಳ್ಳೋದು. ಆಡಂಬರವಾಗಿ ನಾನು ಯಾವತ್ತೂ ಕೂಡ ಮಾಡಿಲ್ಲ, ಆಡಂಬರವಾಗಿ ಮಾಡೋದೂ ಇಲ್ಲ. ತೋರಾಟಿಕೆಯ ಭಕ್ತಿನೂ ಕೂಡ ನಾನು ಯಾವತ್ತೂ ತೋರಿಸೋದಿಲ್ಲ. ನಾನು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ತೀನಿ. ಆ ಮಾನಸಿಕ ಸಿದ್ಧತೆಯೊಂದಿಗೆ ನನ್ನ ಶಕ್ತಿಯನುಸಾರ ನಾನು ಭಗವಂತನ ಸೇವೆ ಮಾಡ್ತೀನಿ. ಮಾನಸಿಕವಾಗಿ, ಮನಸ್ಸಿನಿಂದ, ಕರುಳಿನಿಂದ ಏನು ನಮ್ಮ ಕರುಳಿರುತ್ತಾ ಕರುಳಿನ ಕೂಗಿನೊಂದಿಗೆ ಭಗವಂತನಲ್ಲಿ ಮೊರೆ ಇಡ್ತೀನಿ. ನನಗೆ ಅನುಗ್ರಹಿಸ್ತಾರೆ. ಇವತ್ತು ನಾನು ಏನು ಇದ್ದೀನೋ ಅದು ಭಗವಂತನ ಅನುಗ್ರಹದೊಂದಿಗೆ ಅಂತ ಹೇಳ್ತೀನಿ. ನಮ್ಮ ಮನೆಯ ದೇವರಾಗಲಿ, ನನ್ನ ಕುಲ ದೇವರಾಗಲಿ, ಕುಲ ಗುರುಗಳು, ನನ್ನ ರಾಯರ ಅನುಗ್ರಹ ಪ್ರತಿ ಕ್ಷಣವೂ ಕೂಡ ನನ್ನನ್ನು ಒಂದು ಯಶಸ್ಸಿನ ಹಾದಿ ಕಡೆ ಕರ್ಕೊಂಡೋಗ್ತಾ ಇದ್ದಾರೆ. ಇವತ್ತು ಶನಿವಾರ, ಅದನ್ನು ಇಷ್ಟು ದಿನ ಅಂತ ಪ್ರತಿದಿನವೂ ಕೂಡ ಮಾಡಬಹುದು. ಶನಿವಾರನೂ ಕೂಡ ನಮ್ಮ ಕೆಲಸ ಸಿದ್ಧಿ ಆಗೋವರೆಗೂ ಕೂಡ, ನಮ್ಮ ಕಾರ್ಯ ಸಿದ್ಧಿ ಆಗೋವರೆಗೂ ಕೂಡ ಕಾರ್ಯಸಿದ್ಧಿ ಆಂಜನೇಯನ ಈ ವ್ರತನ ಮಾಡ್ಕೋಬಹುದು ಸ್ನೇಹಿತರೆ. ನಾನು ಯಲಗೂರು ಆಂಜನೇಯನ ಫೋಟೋನೇ ಇಟ್ಕೊಂಡಿದ್ದೀನಿ. ತುಂಬ ದಿನಗಳಿಂದನೂ ಕೂಡ ನಮ್ಮ ಮನೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಮತ್ತು ನಾನು ನನ್ನ ಕಾರ್ಯಸಿದ್ಧಿ ಆದಮೇಲೆ ಯಲಗೂರಿಗೆ ಹೋಗಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅದು ಅವರ ಅನುಗ್ರಹ ಎಷ್ಟು ಮಟ್ಟಿಗೆ, ಎಷ್ಟು ಸಾಧ್ಯನೋ, ನನಗೆ ಅಸಾಧ್ಯನೂ ಸಾಧನೆ ಮಾಡೋ ಪ್ರಭುಗಳು ನಮ್ಮ ಮಾರುತಿ ಅಂತ ಹೇಳಬಹುದು. ನಿಷ್ಕಲ್ಮಸ ಭಕ್ತಿಯಿಂದ, ಆತ್ಮಶುದ್ಧಿಯಿಂದ ವ್ರತನ ಶುರು ಮಾಡ್ಕೊಂಡಿದ್ದೀನಿ. ನನಗೆ ಅನುಗ್ರಹ ಆಗಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ವ್ರತನ ಶುರು ಮಾಡಿದ್ದೀನಿ. ಏನು ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ತಿಳಿಸಿ. ತುಂಬ ಬಾರಿ ನಾನು ಮಾಡ್ಕೊಂಡಿದ್ದೀನಿ ವ್ರತನ. ತುಂಬ ಅಚಲವಾದ ನಂಬಿಕೆಯೊಂದಿಗೆ ನಾನು ವ್ರತನ ಶುರು ಮಾಡ್ಕೊಂಡಿದ್ದೀನಿ. ಶನೇಶ್ವರ ದೇವಾಲಯಕ್ಕೆ ಹೋದೆ, ಎಳ್ಳುಬತ್ತಿನ ಹಚ್ಚಿ ಎಳ್ಳುದೀಪ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಮಾರುತಿ ಮಂದಿರಕ್ಕೆ ಹೋಗಿ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು, ಮತ್ತು ಅಲ್ಲಿ ತೋರಿಸ್ದೆ ನೋಡಿ, ವೀಳ್ಯದೆಲೆ, 2 ವೀಳ್ಯದೆಲೆ, 2 ಲವಂಗ, 2 ಏಲಕ್ಕಿ ಮತ್ತು ದಕ್ಷಿಣೆ. ಇದನ್ನು ಮಾರುತಿ ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲಿ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನೀವೇನನ್ನು ಬೇಡ್ಕೊಳ್ತೀರೋ ಅದನ್ನು ಬೇಡ್ಕೊಂಡು, ಕೆಲವು ಅನಾರೋಗ್ಯ ಇದ್ದರೆ ಅನಾರೋಗ್ಯದ ಬಗ್ಗೆ ಕೇಳ್ಕೊಳ್ಳಿ, ಸಾಲ ಬಾಧೆ ಇದ್ದರೆ ಸಾಲ ಬಾಧೆ ಬಗ್ಗೆನೂ ಕೂಡ ಕೇಳ್ಕೊಳ್ಳಿ. ನಿಮಗೇನು ಸಿದ್ಧಿ ಆಗಬೇಕು ಅದನ್ನು ಕೇಳಿಕೊಂಡು ಅಲ್ಲಿನ ಅರ್ಚಕರ ಹತ್ರ ಕೊಡಿ. ಅದನ್ನು ಮಾರುತಿ ಪಾದದ ಹತ್ರ ಇಡೋದಕ್ಕೆ ಹೇಳಿ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನಂತರ ಅವರು ತಗೊಳ್ತಾರೆ, ಅರ್ಚಕರು ಅದನ್ನು ಅವ್ರಿಗೆ ಬಿಟ್ಟು ಬರುವಂಥದ್ದನ್ನು ನಾವು ಮಾಡ್ಕೋಬೇಕು. ಇದು ತುಂಬಾ ಪಾಸಿಟಿವ್ ಎನರ್ಜಿ ತಂದುಕೊಡುತ್ತೆ. ಎಷ್ಟು ವಾರ ಮಾಡಬಹುದು ಏನು ಅಂತ ಹೇಳಿದ್ರೆ, ನಿಮ್ಮ ಕಾರ್ಯಸಿದ್ಧಿ ಆಗೋವರೆಗೂ ಕೂಡ ಪ್ರತಿ ಶನಿವಾರ ಹೋಗಿ ಇದೊಂದು ಪುಟ್ಟದಾದ ಅನುಷ್ಠಾನ ಮಾಡ್ಕೊಳ್ಳಿ. ತುಂಬ ಅದ್ಭುತವಾದ ಫಲಿತಾಂಶ, ಅದ್ಭುತವಾದ ಬದಲಾವಣೆಯನ್ನು ನಾವು ಕಾಣಬಹುದು ಸ್ನೇಹಿತರೆ. ಅದನ್ನು ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ, ರೂಢಿ ಮಾಡ್ಕೊಳ್ಳಿ. ಆಂಜನೇಯನ ಒಂದು
ಕೃಪಾ ಕಟಾಕ್ಷ ನಮ್ಮ ಮೇಲೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಕೇಳ್ಕೊಳ್ಳೋಣ ಅಲ್ವಾ. ಇವತ್ತಿನ ಲಾಗ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಖಂಡಿತ ತಿಳಿಸಿ. ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ. ಖುಷಿಯ ಲೋಕ ಯಾವಾಗಲೂ ಕೂಡ ಖುಷಿಯಿಂದ ಇರೋಣ ಅಲ್ವಾ. ಖುಷಿ ಅಂದ್ರೇ ಒಂದು ಎನರ್ಜಿ ಅಲ್ವಾ. ಎಂತಹ ಕಷ್ಟಗಳೇ ಇರಲಿ, ಬೆಟ್ಟದಂಥ ಕಷ್ಟಗಳೇ ಇರಲಿ, ನಗು ಅನ್ನುವುದರ ಮೂಲಕ ಬದುಕನ್ನು ಸಾಗಿಸ್ತಾ ಹೋದಾಗ ನಾವೆಲ್ಲನೂ ಕೂಡ ಗೆಲ್ತೀವಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ನಾನು ಎಂದೂ ಕೂಡ ಎದೆಗುಂದೋದಿಲ್ಲ, ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ಆರಾಮಾಗಿರುವಂಥದ್ದನ್ನು ಮಾಡ್ತೀನಿ, ಖುಷಿಯಿಂದ ಇರುವಂಥದ್ದನ್ನು ಮಾಡ್ತೀನಿ. ನನ್ನ ವಾತಾವರಣ, ನನ್ನ ಸುತ್ತಮುತ್ತ ಎಲ್ಲರೂ ಕೂಡ ಖುಷಿಯಿಂದ ಇರುವಂತಹ ವಾತಾವರಣನ ನಾವು ಸೃಷ್ಟಿ ಮಾಡೋಣ ಸ್ನೇಹಿತರೆ. ಯಶಸ್ಸು ಸ್ವಲ್ಪ ಮಟ್ಟಿಗೆ ನಿಧಾನ ಆಗ್ತಾ ಇದೆ ಅಂದರೂ ಕೂಡ ಭಯ ಪಡಬೇಡಿ, ಯೋಚನೆ ಮಾಡಬೇಡಿ, ಖುಷಿಯೊಂದಿಗೆ ಇರಿ. ಆಮೆ ಮೊಲ ಹೇಗೋ, ಮೊಲ ನಾನು ಸ್ಪೀಡಾಗಿ ಹೋಗ್ತೀನಿ ಅನ್ನೋಂಥ ಓಡ್ತಾ ಇದ್ರೂ ಕೂಡ, ಸರವೇಗದಲ್ಲಿ ಹೋದರೂ ಕೂಡ, ಆಮೆ ನಿಧಾನಕ್ಕೆ ಹೋದರೂ ಕೂಡ, ತಾಳ್ಮೆಯಿಂದ ಹೋದರೂ ಕೂಡ ಗೆಲುವು ಆಮೆಗೆ ಸಿಗೋದಲ್ವಾ. ಆದ್ದರಿಂದ ನಾವು ಚಿಂತೆ ಮಾಡೋದು ಬೇಡ, ನಗ್ನಗ್ತಾ ಖುಷಿಯಿಂದ ನಮ್ಮ ಬದುಕನ್ನು ಸಾಗಿಸೋಣ ಅಲ್ವಾ. ಭಗವಂತನ ಮೊರೆ ಇದ್ದು ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತನ ಒಂದು ಸೇವೆಯೊಂದಿಗೆ ನಮ್ಮ ಬದುಕನ್ನು ಸಾಗಿಸ್ತಾ ಹೋದಾಗ ಇವತ್ತಿಲ್ಲ ನಾಳೆ ಜೀವನದಲ್ಲಿ ನಾವು ಗೆಲ್ತೀವಿ. ಆ ಗೆಲುವು ಸೋಲುವುದರ ಮಧ್ಯೆ ನಾವು ಖುಷಿಯಿಂದ ಇರಬೇಕು. ಆ ಖುಷಿಯ ಲೋಕದಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಿಸಬೇಕು. ಏನಂತೀರಾ ಈ ನನ್ನ ಒಂದು ಅಭಿಪ್ರಾಯನ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್ಗಳನ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರುವಂಥದ್ದನ್ನು ಮಾಡಿ ಸ್ನೇಹಿತರೆ. ಇನ್ನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲಲ್ಲೂ ಕೂಡ ಇವತ್ತು ಈಗ ನಾನು ವಿಡಿಯೋ ಮಾಡಬೇಕು, ಗುರುರಾಯರ ಮಹಿಮೆ ವಿಡಿಯೋನ ಮಾಡಬೇಕು. ಇಲ್ಲಿ ಈ ವಿಡಿಯೋನ ಎಂಡ್ ಮಾಡಿ ನಾನು ಈ ವಿಡಿಯೋನ ಎಡಿಟ್ ಮಾಡಿ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ನಂತರ ನಾನು ರಾಯರ ಮಹಿಮೆ ವಿಡಿಯೋನ ಶೂಟ್ ಮಾಡಿಕೊಂಡು ಸಂಜೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಅದ್ಭುತವಾದ ಗುರುರಾಯರ ಮಹಿಮೆ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಸ್ನೇಹಿತರೆ. ಬರಲಾ, ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು.